9ನೇ ತಾರೀಕು ಬೆಳಗಾವಿಯಲ್ಲಿ ಅಧಿವೇಶನ ಪ್ರಾರಂಭ ಆಗ್ತಾ ಇದೆ. ಇಡೀ ಸಮುದಾಯದವರು ಅಲ್ಲಿ ಬೆಳಗಾವಿಗೆ ಹೋಗಿ, ಅದರಲ್ಲೂ ವಿಶೇಷವಾಗಿ ಅವರು 5,000 ಟ್ರ್ಯಾಕ್ಟರ್ಗಳನ್ನು ತಗೊಂಡು ಬರಬೇಕು ಅಂತೇಳಿ ಅಲ್ಲಿಂದ ಬಂದು ಪ್ರತಿಭಟನೆ ಮಾಡಬೇಕು. ಅದು 2ನೇ ದಿವಸ ಪ್ರತಿಭಟನೆ ಮಾಡಬೇಕು ಅಂತ ಸ್ಪೆಸಿಫಿಕ್ ಆಗಿ ಹೇಳ್ತಾರೆ. ಅದನ್ನು ನಾವು ಸರ್ಕಾರ ಅದನ್ನ ಗಮನಿಸ್ತೇವೆ. ಇಷ್ಟೊಂದು ಟ್ರ್ಯಾಕ್ಟರ್ಗಳು ಬೆಳಗಾವಿಗೆ ಬಂದು ಅಧಿವೇಶನ ನಡೀತಕ್ಕಂಥ ಸಂದರ್ಭದಲ್ಲಿ ಈ ಪ್ರತಿಭಟನೆ ಅವರ ಹಕ್ಕು. ಪ್ರತಿಭಟನೆ ಮಾಡೋದಕ್ಕೆ ನಾವು ಯಾರು ಬೇಡ ಅಂತಾರೆ. ಶಾಂತಿಯುತವಾದ ಪ್ರತಿಭಟನೆ ಮಾಡೋದಕ್ಕೆ ನಮ್ಮ ತಕರಾರೇ ಇಲ್ಲ. ಆದರೆ ಇಷ್ಟೊಂದು ಟ್ರ್ಯಾಕ್ಟರ್ಗಳು ಬಂದು ಟ್ರಾಫಿಕ್ ಜಾಮ್ ಮಾಡಿಕೊಂಡು ಮತ್ತೆ ಇಲ್ಲಿ ಜಾಗ ಇಲ್ಲ, ಇದೆಲ್ಲ ಆಗೋದಿಲ್ಲ ಅಂತ ಹೇಳಿ ನಾವು ಕೆಳಗಿನ ಮನೆಯಲ್ಲಿ ಮೊದಲನೇ ದಿವಸ ಇದನ್ನ ಪ್ರಸ್ತಾಪ ಮಾಡಿದಾಗ ನಾನು ಹೇಳಿದೆ, ಟ್ರ್ಯಾಕ್ಟರ್ಗಳನ್ನು ಬಿಡೋದಿಲ್ಲ, ಆದರೆ ಈ ಟ್ರ್ಯಾಕ್ಸ್ಗಳಂತ ಬರ್ತವೆ, ಜೀಪ್, ಅದರಲ್ಲಿ ಒಂದು 10-15 ಜನ ಕೂರ್ತಾರೆ. ಅವ್ರು ಹೇಳಿದ್ರು, ಹೆಂಗ್ ಕರ್ಕೊಂಡು ಬರಕ್ಕಾಗತ್ತೆ, ಟ್ರ್ಯಾಕ್ಟರ್ಗಳು ಬಿಡೋದಿಲ್ಲ ಅಂದ್ರೆ ಅಂತ ಹೇಳಿ ನಮ್ಮ ಕೆಳಗಿನ ಮನೆಯ ಗೌರವಾನ್ವಿತ ಸದಸ್ಯರು ಬಸವರಾಜ ಯತ್ನಾಳ್ ಅವರು ಪ್ರಶ್ನೆ ಮಾಡಿದ್ರು. ಆಗ ಮುಖ್ಯಮಂತ್ರಿಗಳು ನಾವೆಲ್ಲ ಮಾತನಾಡಿಕೊಂಡು ಟ್ರ್ಯಾಕ್ಟರ್ಗಳನ್ನ ತಡೆಯೋಣ, ಟ್ರ್ಯಾಕ್ಟರ್ಗಳಲ್ಲಿ ಬರೋದು ಬೇಡ, ಟ್ರ್ಯಾಕ್ಸ್ಗಳಲ್ಲಿ ಬರ್ಬೋದು, ಜನ ಬರ್ಬೋದು ಅಂತ ಹೇಳಿ ಅದನ್ನ ನಾವು ಒಪ್ಕೊಂಡು, ಟ್ರ್ಯಾಕ್ಸ್ನಲ್ಲಿ ಅವರು ಒಪ್ಕೊಂಡು, ಹೌದು ಟ್ರ್ಯಾಕ್ಟರ್ ಬರೋದಿಲ್ಲ, ಟ್ರ್ಯಾಕ್ಸ್ಗಳಲ್ಲಿ ಬರ್ತೀವಿ, ಜೀಪ್ಗಳಲ್ಲಿ ಬರ್ತೀವಿ, ಬಂದು ಒಂದು ಸ್ಥಳ ನಿಗದಿ ಮಾಡೋದು. ನೀವು ಅಲ್ಲಿ ಬನ್ನಿ, ಪ್ರತಿಭಟನೆ ಮಾಡಿ, ಅಲ್ಲಿ ನಿಮ್ದೇನಿದೆ ಅದನ್ನ ಒತ್ತಾಯ ಮಾಡಿ, ಅದಕ್ಕೆ ನಮ್ದೇನು ತಕರಾರಿಲ್ಲ ಅಂತ ಹೇಳಿ ನಾವು ಅಲೋ ಮಾಡಿದ್ವಿ. ಅವ್ರು ಬಂದರು 10ನೇ ತಾರೀಕು ಅಂತೂ 10 ಗಂಟೆ ಅಷ್ಟು ಸಮಯಕ್ಕೆ ಎಲ್ಲರೂ ಕೂಡ ಬಂದರು. ಸ್ವಾಮೀಜಿಯವರ ನೇತೃತ್ವದಲ್ಲೇ ಬಂದರು. 9ನೇ ತಾರೀಕು ಸ್ವಾಮೀಜಿಯವರ ನೇತೃತ್ವದಲ್ಲೇ ಬಂದರು. ಅವರು ಬಂದಿದ್ದು 10ನೇ ತಾರೀಕು, 9ನೇ ತಾರೀಕು ನಾವು ಹೇಳಿದ್ವಿ. ಆದ್ದರಿಂದ ಅಲ್ಲಿ ನಾವು ಅವರಿಗೆ ಅಲೋ ಮಾಡಿದ್ವಿ. ಅವರು ಬೇಡಿಕೆಗಳ ಬಗ್ಗೆ ಪ್ರಸ್ತಾಪ ಮಾಡಿದರು, ಅದರ ಪ್ರಶ್ನೆಗಳು ಮಾಡಿದರು. ಆಗ ಮಾನ್ಯ ಮುಖ್ಯಮಂತ್ರಿಗಳು 3 ಜನ ಸಚಿವರನ್ನು ಕಳಿಸಿದ್ರು. ನೋಡಪ್ಪ, ಹಿರಿಯ ಸಚಿವರುಗಳ 3 ಜನ, ಮಾನ್ಯ ಡಾಕ್ಟರ್ ಮಹದೇವಪ್ಪನವರು, ಸುಧಾಕರ್ ಅವರು, ಆಮೇಲೆ ನಮ್ಮ ವೆಂಕಟೇಶ್ ಅವರು, 3 ಜನ ಹೋದರು. ಜೊತೆಗೆ ನಮ್ಮ ಸ್ಥಳೀಯ ಸಚಿವರೇನಿದ್ದಾರೆ ಅವರು ಕೂಡ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಹೋದರು. 4 ಜನ ಹೋಗಿ ಅಲ್ಲಿ ಈ ರೀತಿ ನೀವು ಪ್ರತಿಭಟನೆ ಮಾಡ್ತಾ ಇದ್ದೀರಿ, ನಿಮ್ಮ ಬೇಡಿಕೆಗಳದ್ದು ನಮ್ದೇನು ತಕರಾರಿಲ್ಲ, ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನೀವು ಬನ್ನಿ, ಒಂದು 10 ಜನ ನೀವು ಬನ್ನಿ, ಬಂದು ಬೇಡಿಕೆಯನ್ನು ನೀವು ಮುಖ್ಯಮಂತ್ರಿಗಳಿಗೆ ಕೇಳಿ, ಆ ನಂತರ ಮುಖ್ಯಮಂತ್ರಿಗಳು ಏನು ಉತ್ತರ ಕೊಡ್ತಾರೋ ಅದನ್ನು ಚರ್ಚೆ ಮಾಡಿ ಅದನ್ನು ತೀರ್ಮಾನಕ್ಕೆ ಒಂದು ಹಂತಕ್ಕೆ ಬರ್ಬೋದು. ಅವರು ಒಪ್ಪಲಿಲ್ಲ, ಮಾನ್ಯ ಸ್ವಾಮೀಜಿಯವರು ಒಪ್ಪಲಿಲ್ಲ. ಮಹದೇವಪ್ಪನವರು, ವೆಂಕಟೇಶ್ ಅವರು, ಸುಧಾಕರ್ ಅವರು ಅಲ್ಲೆಲ್ಲ ವಾಪಸ್ ಬಂದ್ರು. ಕೇಳಿದ್ರು, ಎಲ್ಲ ಧರಣಿ ಮಾಡ್ಬೇಕಾದ್ರೆ ಸ್ವಾಮೀಜಿನೇ ಬಂಧಿಸಿದ್ದೀರಾ ಅಂತ. ಏನಿದು? ಈ ಸರ್ಕಾರದಲ್ಲಿ ಏನು ಮಂತ್ರಿಗಳು ಮಾತು ಕೇಳ್ತಾರೋ ಅಧಿಕಾರಿಗಳು, ಇಲ್ಲ ಅಧಿಕಾರಿಗಳು ಮಂತ್ರಿ ನಡೆಸ್ತಾರೋ, ಏನು ಅರ್ಥನೇ ಆಗ್ತಾ ಇಲ್ಲ ನಮ್ಗೆ. ಅದಕ್ಕೋಸ್ಕರ ನಾನು ಇನ್ನೂ ಮಾತಾಡ್ತಾರೆ, ನಮ್ಮ ಬೇಡಿಕೆ ಏನು, ಈ ಸರ್ಕಾರ ಯಾವ ಆಗಿದೆ, ಹೆಚ್ಚು ಕಡಿಮೆ ಆಗಿ ಯಾರಾದ್ರೂ ತೀರ್ಕೊಂಡಿದ್ರೆ ಏನಾಗೋದು? ಇವತ್ತು ನಾವು ಅಧಿವೇಶನ ನಡ್ಸಕ್ಕೆ ಆಗ್ತಾ ಇರಲ್ಲ, ಪೂರ್ತಿ ಅಧಿವೇಶನನೇ ಕ್ಲೋಸ್ ಮಾಡ್ಬೇಕಾಯ್ತು, ಆ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇತ್ತು. ಅದಕ್ಕೆ ಸರ್ಕಾರ, ನನ್ನ ಮೊದಲ ಬೇಡಿಕೆ, ಸರ್ಕಾರ ಆ ಜನಾಂಗಕ್ಕೆ, ಆ ಲಿಂಗಾಯತ ಸಮುದಾಯಕ್ಕೆ ಕ್ಷಮಾಪಣೆಯನ್ನ ಕೇಳಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಕ್ಷಮಾಪಣೆ ಕೇಳಬೇಕು ಅವರು. ಆ ಪೊಲೀಸ್ ಅಧಿಕಾರಿಗಳು ಯಾರು ಲಾಠಿ ಚಾರ್ಜ್ಗೆ ಅವಕಾಶ, ಅದು ಹೊಡೆಯೋದಕ್ಕೂ ಒಂದು ಇದೆಯಲ್ಲ, ರಕ್ತ ಬರಂಗೆ ಯಾರನ್ನ ಹೊಡಿತಾರ? ಎಲ್ಲ ಪೊಲೀಸ್ ಅಧಿಕಾರಿಗಳ ಮೇಲೆ ಕೊಡ್ಬೇಕು, 2ನೇ ಬೇಡಿಕೆ. ಮತ್ತೆ ಆ ದಾಖಲಾಗಿರುವಂತ ಪ್ರಕರಣ ಏನಿದೆ ಅವ್ರ ಮೇಲೆ, ಅದನ್ನ ಕೂಡಲೇ ವಾಪಸ್ ತೆಗಿಬೇಕು. ಅವರೇನು ಸ್ವಂತ ಕೆಲಸಕ್ಕೆ ಏನು ಬಂದಿರಲ್ಲ, ಅವರು ಸಮಾಜದ ಕೆಲಸಕ್ಕೆ ಬಂದಿದ್ದಾರೆ, ಸಮಾಜಕ್ಕೆ ಒಳ್ಳೇದಾಗ್ಲಿ ಅಂತ ಹೋರಾಟಕ್ಕೆ ಬಂದಿದ್ದಾರೆ. ಈ ಹೋರಾಟದ ನೀವು ಹತ್ತಿಕ್ಕುವಂತ ಪ್ರಯತ್ನ ಮಾಡಿದ್ರೆ ನೀವು, ನಾನು ಕೇಳ್ತೀನಿ ಅವ್ರನ್ನ, ನೀವರು ಹೇಳಿದ್ರು ಗೃಹ ಸಚಿವರು ಏನ್ ಬಿಟ್ಬಿಡ್ಬೇಕಾಯ್ತಂತ. ನಾನೇ ನೋಡಿದ್ದೀನಿ, ನಮ್ಮ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಆ ಬ್ಯಾರಿಕೇಡ್ ಹತ್ತು ನಿಂತ್ಕೊಂಡ್ಬಿಟ್ಟಿದ್ರು ಹಿಂಗೆ.
ಎಲ್ಲಿ ನಾವು ಮುಖ್ಯಮಂತ್ರಿ ನಮ್ಮ ಸರ್ಕಾರ ಇದ್ದಾಗ ಬ್ಯಾರಿ ವಿಧಾನಸೌಧ ಮುಂದೆ ಅಲ್ಲ ಅಲ್ಲ, ಅವರು ಕಾಂಗ್ರೆಸ್ ಅಧ್ಯಕ್ಷರು, ಪ್ರತಿಭಟನೆ ಅಲ್ಲ ಕಾಂಗ್ರೆಸ್ ಅಧ್ಯಕ್ಷರು, ಅವರು ಮಂತ್ರಿಗಳು ಇಷ್ಟೊತ್ತು ಹೇಳಿದ್ರು ಎಸ್.ಎಂ. ಕೃಷ್ಣ ಅವರ ಜೊತೆ ಹೆಂಗಿದ್ರು ಅನ್ನೋದನ್ನ ಹೇಳಿದ್ರು. ಅವರೇ ಕಾನೂನನ್ನ ಉಲ್ಲಂಘನೆ ಮಾಡಿ ಬ್ಯಾರಿಕೇಡ್ ಮೇಲೆ ಹತ್ತಿ ನುಗ್ತಾರೆ ಅಂತ ಹೇಳಿದ್ರೆ ಈ ಜನ ಅದಕ್ಕಿಂತ ಒಂದ್ ಹೆಜ್ಜೆ ಮುಂದೆ ಹೋದ್ರು ತಪ್ಪೇನೈತೆ? ಪ್ರಚೋದನೆ ಮಾಡ್ತಾ ಇದ್ದೀರಾ ನೀವು, ಕುಮ್ಮಕ್ಕು ಕೊಡ್ತಾ ಇದ್ದೀರಾ ನೀವು, ಜನರಿಗೆ ಕುಮ್ಮಕ್ಕು ಕೊಡ್ತಾ ಇದ್ದೀರಾ. ಸಾಮಾಜಿಕ ಹೋರಾಟ ಕೊಟ್ಟಿದ್ದಾರೆ. ಜ್ಞಾನೇಂದ್ರ ಹೇಳಿದ್ರು, ಪಾಪ ಅಮಾಯಕರನ್ನ ಬಲಿಪಶು ಮಾಡುವ ಜ್ಞಾನೇಂದ್ರ ಇದು ಮುನ್ನಾರ. ಆಯ್ತು, ಜ್ಞಾನೇಂದ್ರ ಹೇಳಿದ್ರು ಹೋಮ್ ಮಿನಿಸ್ಟರ್ ಅವರೇ, ಡಿ.ಕೆ. ಶಿವಕುಮಾರ್ ಮೇಲೆ ಏನು ಕ್ರಮ ಮಾಡಬೇಡ್ರಪ್ಪ, ಹೊಡಿಬೇಡ್ರಿ ಅಂತ ಹೇಳಿದ್ರು. ವಿರೋಧ ಪಾರ್ಟಿ ಇದ್ರು ನಾವು ಡೆಮಾಕ್ರಸಿಗೆ ಬೆಲೆ ಕೊಡ್ತೀವಿ, ಪ್ರಜಾಪ್ರಭುತ್ವಕ್ಕೆ. ಇವತ್ತು ಅದಕ್ಕೆ ಕೊಟ್ಟಿಲ್ಲ. ಮತ್ತೆ ಇದನ್ನ ನ್ಯಾಯಾಂಗ ತನಿಖೆಗೆ ಒಪ್ಪಿಸ್ಬೇಕು. ಈ 4 ಡಿಮ್ಯಾಂಡ್ ಅನ್ನ ನಾನು ಇಡ್ತಾ ಇದ್ದೀನಿ. ಇದಕ್ಕೆ ಸರ್ಕಾರ ಒಪ್ಪಬೇಕು. ಸಮುದಾಯ ಇಲ್ಲ ಮಾತಾಡ್ತಾರೆ, ಇಡೀ ರಾಜ್ಯಾದ್ಯಂತ ಮಾಡ್ತೀರಿ, ಹೋರಾಟ ಮಾಡ್ತೀರಿ. ಈ ಹೋರಾಟ ನಿಲ್ಲಬೇಕು ಅಂದ್ರೆ ಈಗ ಅವ್ರು ಹೇಳಿದ್ದಾರೆ ನಾವು ಹೋರಾಟವನ್ನ ಮುಂದುವರಿಸ್ತೀರಿ. ನಾನು ಹೇಳೋದು ಸರ್ಕಾರ ಕೂಡಲೇ ಕ್ಷಮಾಪಣೆಯನ್ನ ಕೇಳಬೇಕು ಅನ್ನೋ ಆಗ್ರಹವನ್ನ ನಾನು ಮಾಡ್ತಾ ಇದ್ದೀನಿ. ವಿಜಯಾನಂದ ಕಾಶ್ಯಪ್ ಕೇಳಿದ್ರು ಎಲ್ಲೋ ಧರಣಿ ಮಾಡ್ಬೇಕು, ಲಿಂಗಾಯತ ಹೋರಾಟ ಮಾಡ್ತಾ ಇದ್ರು, ಶಾಂತಿಯುತವಾಗಿ ಹೋರಾಟ ಮಾಡ್ತಾ ಇದ್ರು. ನನಗೆ ಮಾತಾಡಕ್ಕೆ ಅವಕಾಶ ಕೊಡಿ ಅಧ್ಯಕ್ಷರೇ. ದೌರ್ಜನ್ಯ ಮಾಡಿ ಲಾಠಿ ಚಾರ್ಜ್ ಅಧ್ಯಕ್ಷರೇ ಮರಣಾಂತಿಕವಾಗಿ ಹಲ್ಲೆ ಮಾಡಿರ್ತಕ್ಕಂಥದ್ದು. ಇಲ್ಲಿ ವಿಧಾನಸಭೆ ಅಧ್ಯಕ್ಷರೇ ಇವ ನಮ್ಮವ ಅಂತಾರೆ, ಅಲ್ಲಿ ಲಾಠಿ ತಗೊಂಡು ಬಾರಿಸ್ತಾರೆ. ಇನ್ನೊಂದು ಅಧ್ಯಕ್ಷರೇ, ದಯವೇ ಧರ್ಮದ ಮೂಲ ವಿಚಾರಕ್ಕೆ ಚರ್ಚೆಗೆ ಅವಕಾಶ ಕೊಡಿ. ದಯ ಇಲ್ದಂಗೆ ಹೊಡೆದಾಕಿದ್ದಾರೆ. ವಿಚಾರಕ್ಕೆ ಚರ್ಚೆಗೆ ಅವಕಾಶ ಕೊಡಿ. ದೌರ್ಜನ್ಯ ಅಲ್ವೇನು? ಹೋರಾಟ ಮಾಡಕ್ ಹಕ್ಕಿಲ್ವಾ? ಈಗ ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗೂ ಸುಮಾರು 4 ಲಕ್ಷ ಜನ ಸೇರಿ ಹೋರಾಟ ಮಾಡಿದ್ರು. ಅವಾಗ ಯಾಕೆ ಗಲಾಟೆ ಆಗ್ಲಿಲ್ಲ? ಇವತ್ತು ಯಾಕೆ ಗಲಾಟೆ ಆಯ್ತು? ಪೊಲೀಸ್ ಚರ್ಚೆ ಕೊಡಿ. ಈಗ ವಿಜಯ ಕಾಶ್ಯಪ್ಪನವರು ನೀವು ಇದರ ಬಗ್ಗೆ ಎಲ್ಲರೂ ಕೂಡ ಝೀರೋ ಅವರಲ್ಲಿ ನಮಗೆ ನೋಟಿಸ್ ಕೊಟ್ಟಿದ್ರಿ. ವಿಜಯ ಕಾಶ್ಯಪ್ಪನವರು ಮತ್ತು ಬಹುಶಃ ಅಲಂಪುರ ಪಾಟೀಲ್ ಅಪ್ಪಾಜಿ ಬಹುಶಃ ತಮ್ಮಲ್ಲಿ ಅಶೋಕ್ ವೈ ವಿಜಯೇಂದ್ರ ಅವರು ಇವರೆಲ್ಲ ತಾವು ಕೊಟ್ಟಿದ್ರಿ, ಎರಡು ಕಡೆಯಿಂದ ಕೂಡ. ಆದ ಕಾರಣ ಕ್ವಶನ್ ನಮ್ಮ ಪ್ರಶ್ನೋತ್ತರ ಆದ ತಕ್ಷಣ ಇದನ್ನು ನಾನು ಅರ್ಧ ಗಂಟೆ ಚರ್ಚೆಗೆ ನಾನು ಅವಕಾಶ ಮಾಡಿ ಬೇರೆ ಇಲಾಖೆ ತರ ಅಲ್ಲ ಅದು. ನೀವು ಅಂಟಿಸಿದ್ರೆ ಅದು ಮನೆ ಅಂಟ್ಕೊಂತೋ ನಮ್ಗೆ ಗೊತ್ತಾಗಲ್ಲ, ಊರ್ ಅಂಟ್ಕೊಂತೋ ಗೊತ್ತಾಗಲ್ಲ, ರಾಜ್ಯ ಅಂಟ್ಕೊಂತನೋ ಗೊತ್ತಾಗಲ್ಲ. ಜವಾಬ್ದಾರಿ ಇರಬೇಕು ಪೊಲೀಸ್ ಅಧಿಕಾರಿಗಳಿಗೆ. ಆ ಜವಾಬ್ದಾರಿಯನ್ನ ತಪ್ಪಿದ್ದಾರೆ. ಇವತ್ತು ಇಡೀ ಉತ್ತರ ಕರ್ನಾಟಕದ ಸುಮಾರು 12 ಜಿಲ್ಲೆಯಲ್ಲಿ ಸ್ಟ್ರೈಕ್ ಆಗ್ತಾ ಇದೆ, ರಸ್ತೆ ತಡೆ ಮಾಡ್ತಾ ಇದ್ದಾರೆ, ಟ್ರಾಫಿಕ್ ಜಾಮ್ ಆಗಿದೆ ಎಲ್ಲ ಕಡೆ, ಯಾರು ಬರಕ್ಕೆ ಆಗ್ತಾ ಇಲ್ಲ. ಈ ಸಣ್ಣ ಘಟನೆಯಿಂದ ಸಮಾಧಾನ ಮಾಡ್ಬೋದಾಯ್ತು. ಸ್ವಾಮೀಜಿಯವರು ಹೇಳಿದ್ದಾರೆ, ಏನ್ ಹೇಳಿದ್ದಾರೆ ಇಲ್ಲಿ, ಅದನ್ನು ಕೂಡ ಚರ್ಚೆ ಆಯ್ತು. ಸ್ವಾಮೀಜಿಯವರು ಏನ್ ಹೇಳಿದ್ದಾರೆ, ನಮ್ಮನ್ನ ಕರೆದೇ ಇಲ್ಲ, ಸಿಎಂ ಮಾತುಕತೆ ಕರೆದಿಲ್ಲ ಅಂತ ಸ್ವತಃ ಸ್ವಾಮೀಜಿಯವರೇ ಹೇಳಿದ್ದಾರೆ. ಹೇಳಿ, ಆಮೇಲೆ ಪರವಾಗಿಲ್ಲ. ನಮ್ಮ ಸಿ ಪಾಟೀಲ್ ಹೇಳಿದ್ದಾರೆ, ಅವರು ಅಲ್ಲೇ ಇದ್ರು, ಕರೆದಿಲ್ಲ ಅಂತ. ನಾನು ಹೇಳೋದು ಇದು ಬಹಳ ವಿಚಾರ, ಇದು ಮೀಸಲಾತಿ ವಿಚಾರ ಇದೆಯಲ್ಲ, ಬಹಳ ಸೆನ್ಸಿಟಿವ್. ಮುಖ್ಯಮಂತ್ರಿಗಳು ಅಲ್ಲಿ ಹೋಗಿ 1-2 ನಿಮಿಷ ಮಾತಾಡಿದ್ರೆ ಮುಗ್ದೇ ಹೋಗ್ಬಿಡೋದು. ಹಿಂದೆ ಹಾಗೆ ಒಂದ್ಸರಿ ಮಾಡಿದ್ರು, ಬೆಂಗಳೂರಿಂದ ಮೈಸೂರಿಗೆ ಹೋಗ್ತಾ ಇದ್ರು, ಒಬ್ಬ ರೈತ ಆತ್ಮಹತ್ಯೆ ಆಗೋಯ್ತು ಮಂಡ್ಯದಲ್ಲಿ. ಅದೇ ದಾರಿಯಲ್ಲಿ ಹೋಗ್ತಾ ಇದ್ರು, ಯಾರೋ ಹೇಳಿದ್ರು ಸರ್ ಇಲ್ಲೇ ಮನೆ ಅಂತ, ಭೇಟಿ ಮಾಡದಿರೋದು ದೊಡ್ಡ ಇಶ್ಯೂ ಆಗೋಯ್ತು. ಅದು ಇವತ್ತು ಅದೇ ತರ ಇಶ್ಯೂ ಆಗಿದೆ. ಸಣ್ಣ ಒಂದು ಇದು ಘಟನೆ